ತೆಲುಗು ಚಿತ್ರರಂಗದಲ್ಲಿ ಮೊದಲ ಹಾಡು ಹಾಡಿದ ಮಹಿಳಾ ಹಿನ್ನೆಲೆ ಗಾಯಕಿ ಬಾಲಸರಸ್ವತಿ ದೇವಿಯವರು 97ರ ಪ್ರಾಯದಲ್ಲಿ ನಿಧನರಾದರು. ಮಹಾಭಾರತದಲ್ಲಿ ಕರ್ಣನ ಪಾತ್ರ ವಹಿಸಿದ ಪಂಕಜ್ ದೀರ್ ಅವರು ಕೂಡ ಕೊನೆಯುಸಿರು ಎಳೆದರು. ಹೈದರಾಬಾದ್ನಲ್ಲಿ ವಾಸಿಸುತ್ತಿದ್ದ ವೃದ್ಧಾಪ್ಯ ಸಂಬಂಧಿ ತೊಂದರೆಗಳಲ್ಲಿ ಬಳಲುತ್ತಿದ್ದ 97ರ ಪ್ರಾಯದ ಖ್ಯಾತ ಗಾಯಕಿ ಬಾಲಸರಸ್ವತಿ ದೇವಿಯವರು ಅಕ್ಟೋಬರ್ 15ರ ಬೆಳಿಗ್ಗೆ ಕಾಲವಶವಾದರು. 1928ರಲ್ಲಿ ಹುಟ್ಟಿದ್ದ ಅವರು ತನ್ನ 4ರ ಪ್ರಾಯದಲ್ಲಿ ಹಾಡತೊಡಗಿದ್ರು. ಬಾಲಕಿಯಿರುವಾಗಲೇ ಆಕಾಶವಾಣಿಯಲ್ಲಿ ಹಾಡಿದ್ರು. 1936ರಲ್ಲಿ ಬಂದ ತೆಲುಗು ಸತಿ ಅನಸೂಯದಲ್ಲಿ ಹಾಡುವ ಮೂಲಕ ಅವರು ತೆಲುಗು ಚಿತ್ರರಂಗದ ಮೊದಲ ಹಿನ್ನೆಲೆ ಗಾಯಕಿಯಾದರು. ಆ ಕಾಲದಲ್ಲಿ ಅವರು ತಮಿಳು, ಕನ್ನಡ, ಹಿಂದಿಗಳಲ್ಲೂ ಕೂಡ ಹಾಡಿದ್ದಾರೆ. 1988ರ ಟಿವಿ ಧಾರಾವಾಹಿ ಮಹಾಭಾರತ್ನಲ್ಲಿ ಕರ್ಣನ ಪಾತ್ರ ವಹಿಸಿದ್ರು. ಪಂಕಜ್ ದೀರ್ 68ರ ಪ್ರಾಯದಲ್ಲೇ ಅಕ್ಟೋಬರ್ 15ರಂದು ವಿಧಿವಶವಾದರು. ಅರ್ಬುದ ರೋಗ ಬಾಧಿತರಾದ ಅವರು ಕೆಲವು ಕಾಲ ಆಸ್ಪತ್ರೆಯಲ್ಲಿದ್ದು ಇತ್ತೀಚೆಗೆ ತೊಂದರೆ ಕುಗ್ಗಿ ಮನೆಗೆ ಬಂದಿದ್ರು. ಚಂದ್ರಕಾಂತ್, ಕಾನೂನ್, ಹಾರರ್ ಶೋ ಟಿವಿಗಳಲ್ಲಿ ಹಾಗೂ ಸೋಲ್ಜರ್, ಅಂದಾಜ್, ಬಾದ್ಶಾ ಮೊದಲಾದ ಚಲನಚಿತ್ರಗಳಲ್ಲಿ ಕೂಡ ಅವರು ನಟಿಸಿದ್ರು. ಪಂಜಾಬ್ ಮೂಲದ ಪಂಕಜ್ ದೀರ್ ಅವರು ಚಿತ್ರ ತಯಾರಕ, ನಿರ್ದೇಶಕ ಸಿಎಲ್ ದೀರ್ ಅವರ ಮಗ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.